ಬೆಂಗಳೂರು ಫ್ಲೈಟಿಗೆ ಹೋಗ್ತಾ ಇದ್ದೀನಿ ಇಂಡಿಗೋ ಒಳಗೆ. ಅಲ್ಲಿದೆ ನೋಡಿ ಅದೇ ಫ್ಲೈಟ್. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜು ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಿದ್ದೀನಿ. ರೀಸೆಂಟ್ ಆಗಿ ನಾನು US ವೀಸಾ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೆ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. US ವೀಸಾ ಹೆಂಗೆ ಅಪ್ಲೈ ಮಾಡಬೇಕಪ್ಪ ಅಂದ್ರೆ US ಎಂಬಸಿ ವೆಬ್ಸೈಟಲ್ಲಿ ಹೋದರೆ ಇಮಿಗ್ರೆಂಟು ನಾನ್ ಇಮಿಗ್ರೆಂಟ್ ಆಪ್ಷನ್ ಕೇಳುತ್ತೆ. ಸೊ ನಾನು ಚೂಸ್ ಮಾಡಿದ್ದು B1 B2 ವೀಸಾ. B1 ಅಂದರೆ ಬಿಸ್ನೆಸ್ಸು, B2 ಅಂದರೆ ಟೂರಿಸ್ಟ್ ಪರ್ಪಸ್ನಿಗೆ ಹೋಗ್ಬೋದು. ಸೊ ಬಿಸ್ನೆಸ್ ಟ್ರಾವೆಲ್ ಆಗಿ ಹೋಗ್ಬೋದು, ಆ್ಯಸ್ ಎ ನೀವು ಟೂರಿಸ್ಟ್ ವಿಸಿಟರ್ ಆಗಿ ಹೋಗ್ಬೋದು. ದ ಬೆಸ್ಟ್ ವೀಸಾ ತಿಳ್ಬೋದು. ಯಾಕಪ್ಪ ಅಂದ್ರೆ 10 years ವ್ಯಾಲಿಡಿಟಿ ಇರುತ್ತೆ. ಸೊ ಮಲ್ಟಿಪಲ್ ಎಂಟ್ರಿ ಕೂಡ ಇರುತ್ತೆ US ಹೋಗೋಕೆ. ಆ ವೆಬ್ಸೈಟಲ್ಲಿ ಹೋದರೆ ನಿಮಗೆ DS-160 ಫಾರ್ಮ್ ಅಂತ ಇರುತ್ತೆ. ಅದನ್ನು ಫಿಲ್ ಮಾಡ್ಕೋಬೇಕಾಗತ್ತೆ. ಅದನ್ನು ಫಿಲ್ ಮಾಡಿದ ತಕ್ಷಣ ನಿಮಗೆ ಕನ್ಫರ್ಮೇಷನ್ ಬೇಸ್ ತೊಗೊಳ್ಳೋದಾಗುತ್ತೆ. ಸೊ ವೀಸಾ ಪೇಮೆಂಟ್ ಏನಿದೆ ಅದನ್ನು ಮಾಡಬೇಕು. ಎಲ್ಲ ವೀಸಾ ಪೇಮೆಂಟ್ ಆದಮೇಲೆ ಸ್ಲಾಟ್ಸ್ನ ಬುಕ್ ಮಾಡಬೇಕಾಗತ್ತೆ. ಸೊ ಸ್ಲಾಟ್ಸ್ ಹೆಂಗೆ ಬುಕ್ ಮಾಡೋದು, ಬಯೋಮೆಟ್ರಿಕ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಸೊ ಆ ಕಂಪ್ಲೀಟ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾರು ನೋಡಿಲ್ಲ ಅಂದರೆ ಹೋಗಿ ಅದು ನೋಡ್ಕೊಳ್ಳಿ. ಇವಾಗ ನನ್ನ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು ಅಂತ. ಆ ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ ನಿಮ್ಮದು ವೀಸಾ ಅಪ್ರೂವ್ ಮಾಡಬೇಕು, ಇಲ್ಲ ರಿಜೆಕ್ಟ್ ಮಾಡಬೇಕು, ಎಲ್ಲ US ಎಂಬಸಿ ಡಿಸೈಡ್ ಮಾಡ್ತಾರೆ. ಸೊ ಅದು ನೀವು ಯಾವ ಥರ ನಿಮ್ದು ಇಂಟರ್ವ್ಯೂ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಆಗಿದೆ, ಸೊ ಎಲ್ಲ ಒಂದು ಕೀ ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೇಸಿ ನಿಮ್ಗೆ ವೀಸಾನ ಅಪ್ರೂವ್ ಮಾಡ್ತಾರೆ. ಈ ಕೋಲ್ಕತ್ತಾ ಎಂಬಸಿಯಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಆಗಿತ್ತು. ಬೆಳಗ್ಗೆ ನನಗೆ 9:30 ನಂದು ಸ್ಲಾಟ್ಸ್ ಇತ್ತು. ಸೊ ನಾನು ಹೋಟೆಲ್ ಬುಕ್ ಮಾಡಿದ್ದೆ. ಇಲ್ಲಿ ಹೋಟೆಲಿಂದ ಡೈರೆಕ್ಟ್ US ಎಂಬಸಿಗೆ 1 ಗಂಟೆ ಮುಂಚೆನೇ ಹೋಗಿದ್ದೆ, 8 ಗಂಟೆಗೆ. ಸೊ 9:30 ಸ್ಲಾಟ್ಸು ಇಲ್ಲ ಅಂದರೆ 50ರಿಂದ 60 ಜನ ಇದ್ರು. ಸೊ ಎಲ್ಲರಿಗೂ ಇಂಟರ್ವ್ಯೂ ಪ್ರೊಸೆಸ್ನ ತೊಗೊಳ್ತಾರೆ. ಪರ್ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಇಲ್ಲ ಅಂದರೆ 5ರಿಂದ 6 ನಿಮಿಷ. ಸೊ ಅಷ್ಟರಲ್ಲೇ ನಿಮಗೆ 4-5 ಕ್ವಶನ್ ಕೇಳ್ತಾರೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನೀವು ಆನ್ಸರ್ ಕೊಡಬೇಕು. ಏನೇನು ಕ್ವಶನ್ ಕೇಳಿದ್ರೆ ಅಂದರೆ, ಸೊ USಗೆ ಅದಕ್ಕೆ ಹೋಗ್ತಾ ಇದೆಯಾ, ಯಾವ ರೀಸನ್ಗೆ ಹೋಗ್ತಾ ಇದೆಯಾ. B1 B2 ವೀಸಾದಲ್ಲಿ 3 ಥರ ರೀಸನ್ ಇರುತ್ತೆ. ಒಂದು ಬಿಸ್ನೆಸ್ ವಿಸಿಟರ್ ಆಗಿ ಹೋಗ್ಬೋದು, ಆ್ಯಸ್ ಎ ಟೂರಿಸ್ಟ್ ವಿಸಿಟರ್ ಆಗಿ ಹೋಗ್ಬೋದು, ಇಲ್ಲ ಅದು ಯಾವುದಾದ್ರು ಮೆಡಿಕಲ್ ಟ್ರೀಟ್ಮೆಂಟು. ಸೊ ಒಂದು ಏನಾರು ನಿಮ್ಮ ಹೆಲ್ತ್ ಇಶ್ಯೂಸ್ ಇದ್ದರೆ ಸೊ ಆ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ನೀವು US ಹೋಗಿ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಸೊ ಅದೆಲ್ಲ ಪ್ರೊಸೀಜರ್ಗೆ B1 B2 ವೀಸಾ ಭಾಳ ಹೆಲ್ಪ್ ಆಗುತ್ತೆ. ಸೊ 10 ವರ್ಷ ವ್ಯಾಲಿಡಿಟಿ ಇರುತ್ತೆ ಅದು. ನಾನು ಇಂಟರ್ವ್ಯೂಲ್ಲಿ ಯಾವ್ಯಾವ ಕ್ವಶನ್ ಕೇಳಿದರು, ಸೊ ಅವೆಲ್ಲ ಕ್ವಶನ್ ಸ್ಕ್ರೀನ್ ಮೇಲೆ ಹಾಕ್ತಾಯಿದ್ದು ನೋಡಿರಿ. ಸೊ ಇಷ್ಟು ಕ್ವಶನ್ನ ನನಗೆ ಕೇಳಿದರು. ಸೊ ವೀಸಾ ಅಪ್ರೂವ್ ಮಾಡೋದು ಒಂದು ರೂಲ್ ಐತಿ. ಏನಪ್ಪ ಅಂದ್ರೆ ನಿನ್ನ ಪಾಸ್ಪೋರ್ಟ್ನ ಅವರೇ ಇಟ್ಕೊಂಡ್ರೆ ವೀಸಾ ಅಪ್ರೂವ್ ಆದಂಗೆ. ನಿಮ್ಮ ಪಾಸ್ಪೋರ್ಟ್ ನಿಮ್ಗೆ ವಾಪಸ್ ಕೊಟ್ಟರೆ ನಿಮ್ಮ ವೀಸಾ ರಿಸಲ್ಟ್ ಆದಂಗೆ. ವೀಸಾ ಅಪ್ರೂವ್ ಆದಪ್ಪ ಅಂದರೆ ನಿಮ್ಮ ಪಾಸ್ಪೋರ್ಟ್ನ ಅವ್ರ ಬಳಿ ಇಟ್ಕೋತಾರೆ. ಆಮೇಲೆ ನಿಮ್ಮ ಪಾಸ್ಪೋರ್ಟ್ ಒಳಗಡೆ ಒಂದು ಫ್ರಂಟ್ ಪೇಜಲ್ಲಿ ಆ ವೀಸಾನ, ಅಮೇರಿಕಾ ವೀಸಾನ ಪ್ರಿಂಟ್ ಮಾಡಿ ನಿಮ್ಮ ಮನೆಗೆ ಪೋಸ್ಟ್ ಕಳಿಸ್ತಾರೆ. ಸೊ ಆ ರೀಸನ್ಗೋಸ್ಕರ ನಿಮ್ಮ ಪಾಸ್ಪೋರ್ಟ್ನ ಅವ್ರು ಇಟ್ಕೋತಾರೆ. ಅದು ಯಾವಾಗಂದರೆ ನಿಮ್ಮ ವೀಸಾ ಅಕ್ಸೆಪ್ಟ್ ಆದರೆ ಮಾತ್ರ. ಸೊ ನೀವು ತಿಳ್ಕೊಂಬಿಡ್ಬೇಕಲ್ಲಿ ನಿಮ್ಮದು ಪಾಸ್ಪೋರ್ಟ್ನ ಅವರೇ ಇಟ್ಕೊಂಡ್ರೆ, ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ವಾಪಸ್ ನಿಮ್ಗೆ ಕೊಟ್ಟರೆ ಅಲ್ಲಿಗೆ ನಿಮ್ಮದು ವೀಸಾ ಅಪ್ರೂವ್ ಆದಾಗೆ ನಿಮ್ಮ ಮನೆಗೆ ಪೋಸ್ಟ್ ಬರುತ್ತೆ. ನನ್ನ ಪಾಸ್ಪೋರ್ಟ್ ನನಗೆ ವಾಪಸ್ ಕೊಟ್ಟರೆ ಅಥವಾ ಅವರೇ ಇಟ್ಕೊಂಡ್ರೆ, ಸೊ ಈ ವಿಡಿಯೋ ಕೊನೆವರೆಗೆ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿರಿ. ಬೆಂಗಳೂರು ಫ್ಲೈಟಿಗೆ ಹೋಗ್ತಾ ಇದ್ದೀನಿ ಇಂಡಿಗೋ ಒಳಗೆ. ನೋಡಿದಿಲ್ಲ, ಅಲ್ಲಿ ಚೆಕಿನ್ ಆಗಿ ಬಂದೆ ಒಳಗಡೆ. ಸೊ ಗೇಟ್ ನಂಬರ್ 18 ಡೈರೆಕ್ಟ್ ಫ್ಲೈಟ್ ಒಳಗಡೆ ಹೋಗಬೇಕು. ಸೊ ಅಲ್ಲಿದೆ ನೋಡಿ ಅದೇ ಫ್ಲೈಟ್. ಏರ್ಪೋರ್ಟಿಂದ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆಗಿನಿ. ಇವಾಗ ಮನೆಗೆ ಹೋಗ್ತೀನಿ. ಕ್ಯಾಬ್ ಬುಕ್ ಮಾಡಿಕೊಂಡು ನಿಮ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ವೀಸಾ ಅಪ್ರೂವ್ ಆಯ್ತಾ ಇಲ್ವಾ ಅಂತ. ಬರೀ ಪೂರ್ತಿ ಏರ್ಪೋರ್ಟ್ ಹೊರಗಡೆ ಬಂದೀನಿ. ಈಗ ಕ್ಯಾಬ್ ಬುಕ್ ಮಾಡಬೇಕು. ಏರ್ಪೋರ್ಟ್ ಕ್ಯಾಬ್ ಇಲ್ವಾ ಓಲಾ ಊಬರ್. ಸೊ ಯಾವ್ದು ಕಮ್ಮಿ ಪ್ರೈಸ್ ಐತಿ ಅದನ್ನ ನೋಡ್ಕೊಂಡು ಜೇಸಿ ಕ್ಯಾಬ್ ಬುಕ್ ಮಾಡಬೇಕು. ಮಿನಿಮಮ್ ಏನಿಲ್ಲ ಅಂದ್ರೆ 1,000 ರೂಪಾಯಿ ತೊಗೋತಾರೆ. ಸೊ ನಾನು ಹೋಗೋ ಪ್ಲೇಸಿಗೆ ಇಲ್ಲಿಂದ 45 ಕಿಲೋಮೀಟ್ರ್ ಐತಿ. ಬರೀ ಓಲಾ ಚೆಕ್ ಮಾಡ್ತೀನಿ, ರ್ಯಾಪಿಡೋ ಚೆಕ್ ಮಾಡ್ತೀನಿ, ಇಲ್ಲಿ ಏರ್ಪೋರ್ಟ್ದು ಕ್ಯಾಬ್ ಚೆಕ್ ಮಾಡ್ತೀನಿ. ಯಾವ್ದು ಕಮ್ಮಿ ಐತಿ ಅದರಲ್ಲೊಂದು ತೋಟ ಕೇಸ್ ಹೋಗ್ತೀನಿ.
ನನಗೂ ಮನೆಗೆ ಒಂದು ರೀಚ್ ಆದ ಕ್ಯಾಬ್ ಒಳಗ. ಸೊ 1,000 ರೂಪಾಯಿ ತಗೊಂಡ್ರು ಕ್ಯಾಬ್ ಅಲ್ಲಿಂದ ಬರಾಕ. ಸೊ ಅದೇ ಅಫೋರ್ಡಬಲ್ ಪ್ರೈಸ್. US ವಿಸಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಯಾವ್ದಾರ ದೇಶಕ್ಕೆ ನೀವು ಟ್ರಾವೆಲ್ ಮಾಡ್ಬೇಕಂದ್ರೆ ನಿಮ್ಮ ಆಲ್ರೆಡಿ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ US ವಿಸಾ ಪ್ರಿಂಟೆಡ್ ಇರುತ್ತಪ್ಪ ಅಂದ್ರೆ ಸೊ ನೀವು ವೇಟೇಜ್ ಜಾಸ್ತಿ ಆಗುತ್ತೆ. ಇನ್ನು ಆ ದೇಶಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡಕ ಬಹಳ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡಕ US ವಿಸಾ. ಸೊ ವಿಶ್ವದ ದೊಡ್ಡ ಅಂತಲ್ಲ ಅದೇ ಅಮೆರಿಕ. ನನ್ನ ವಿಸಾ ಅಪ್ರೂವ್ ಆಯ್ತು. ಸೊ 10 ದಿವಸ ಅಥವಾ 14 ದಿವಸದಲ್ಲಿ ನನ್ನ ಮನೆಗೆ ಬರುತ್ತೆ ಪ್ರಿಂಟೆಡ್ ವೀಸಾ. ಸೊ ಪಾಸ್ಪೋರ್ಟ್ ಅಲ್ಲಿ 10 ವರ್ಷ ವ್ಯಾಲಿಡಿಟಿ ಇರ್ತದೆ. 10 ವರ್ಷದಲ್ಲಿ ನಾ ಅಮೆರಿಕಾಗೆ ಮಲ್ಟಿಪಲ್ ವಿಸಿಟ್ ಮಾಡಬಹುದು. 1 ವಿಸಿಟ್ಗೆ 6 ಮಂತ್ಸ್ ವರೆಗೂ ಸ್ಟೇ ಮಾಡಬಹುದು ನಾ ಅಮೆರಿಕಾದಲ್ಲಿ. ಅದೇ ತರ ನಾನು ಮಲ್ಟಿಪಲ್ ಅನ್ಲಿಮಿಟೆಡ್ ವಿಸಿಟ್ ನ ಮಾಡಬಹುದು ವಿತಿನ್ 10 ಇಯರ್ ಅಲ್ಲಿ. ಸೊ ಇಷ್ಟು ಇದು ವೀಸಾ ಪ್ರಾಸೆಸ್. ಇದು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಕಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಬೈ ಬೈ. ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಬಾಯ್.